ಈ ವರ್ಷದ ಮೊದಲ ಭೂಕಂಪನ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಸಂಭವಿಸಿದೆ. ಇದು ಯಾವ ರೀತಿಯಾಗಿ ಭಯಾನಕವಾಗಿದೆ ಅಂತಂದ್ರೆ 7ಕ್ಕಿಂತಲೂ ಹೆಚ್ಚು ತೀವ್ರತೆಯನ್ನು ಹೊಂದಿದೆ. ರಿಕ್ಟರ್ ಮಾಪಕದಲ್ಲಿ ಸಿಕ್ಕಿರುವಂಥದ್ದು 2 ಬಾರಿ ಭೂಕಂಪನ ಆಗಿರುವಂಥದ್ದು 15 ನಿಮಿಷದಲ್ಲೇನೆ. ಪ್ರಬಲ ಭೂಕಂಪನಕ್ಕೆ ನಲುಗಿದೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್. ಒಂದೊಂದು ದೃಶ್ಯವೂ ಕೂಡ ಭೀಕರವಾಗಿವೆ, ಭಯಾನಕವಾಗಿವೆ. 15 ನಿಮಿಷದ ಅಂತರದಲ್ಲೇ 2 ಬಾರಿ ಭೂಮಿ ಕಂಪಿಸಿರೋದು. ನೋಡ್ತಾ ಇದ್ದಂತೆಯೇ ಮುಗಿಲೆತ್ತರದ ಕಟ್ಟಡಗಳು ಧರೆಗುರುಳಿವೆ. ಭೂಮಿ ನಡುತ್ತಾ ಇದ್ದಂತೆ ಜನ ದಿಕ್ಕಾಪಾಲಾಗಿ ಹೋಗಿದ್ದಾರೆ. ನೋಡ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತೆ ಮೊಬೈಲಲ್ಲಿ ಶೂಟ್ ಮಾಡೋಕ್ಕೆ. ಭೂಕಂಪದ ತೀವ್ರತೆಗೆ ಮೆಟ್ರೋ ಟ್ರೈನ್ ಶೇಕ್ ಆಗಿ ಹೋಗಿರೋದು. ಪ್ರಬಲ ಭೂಕಂಪನಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಶೇಕ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಆ ದೃಶ್ಯಗಳನ್ನು ನೋಡಿ.เฮ้ยข้างบนแม่งแกว่งแล้วเฮ้ยเฮียโอ้ยไอ้สัตว์โอ้ยไอ้เฮียเฮ้ยข้างบนแม่งแกว่งแล้วเฮ้ยเฮียโอ้ยไอ้สัตว์โอ้ยไอ้เฮียตายแล้วให้ตายอ่ะโอ้โหตอนแรกนั่นรถจะอยู่ยังไงดิตายแล้วโอ้โหตายแล้วให้ตายอ่ะโอ้โหตอนแรกนั่นรถจะอยู่ยังไงดิಭೂಮಿ ನಡುಗಿ ಹೋಗಿದೆ. ಅಲ್ಲಿ ಮೊದಲನೇ ಬಾರಿಗೆ ಭೂಕಂಪನ ಆದಂಥ ಸಂದರ್ಭದಲ್ಲಿ 7ರಷ್ಟು ತೀವ್ರತೆ ಇದ್ದಿದ್ದು, 2ನೇ ಬಾರಿಗೆ 6ಕ್ಕಿಂತಲೂ ಹೆಚ್ಚು ತೀವ್ರತೆ ಇದ್ದಿದ್ದು. 2 ಬಾರಿಯಲ್ಲಿ 15 ನಿಮಿಷದ ಅಂತರದಲ್ಲಿ ಭೂಕಂಪನ ಆಗಿದೆ. ಅದರ ಪರಿಣಾಮವಾಗಿ ಮುಗಿಲೆತ್ತರದ ಕಟ್ಟಡಗಳೆಲ್ಲ ಧರೆಗುರುಳಿವೆ. ಬಹಳ ಕಷ್ಟ ಈ ರೀತಿಯಾಗಿ ನೋಡುವಂಥದ್ದು. ಇತ್ತೀಚೆಗೆಲ್ಲ ಈ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿರೋದ್ರಿಂದ ಎಲ್ಲ ದೃಶ್ಯಗಳು ಈ ರೀತಿಯಾಗಿ ಸೆರೆ ಸಿಕ್ಕಿವೆ. ಇಲ್ಲಿ ಅಂತಂದರೆ ಎಲ್ಲಿ ಸಿಗ್ತಾ ಇದ್ದಿದ್ದು, ಹಿಂದೆ ಎಲ್ಲ ಆಗಿರುವಂಥ ಪ್ರಬಲವಾಗಿರುವಂಥ ಭೂಕಂಪಗಳು ಎಲ್ಲ ಬಿದ್ದ ನಂತರ ನಾಶ ಆದಮೇಲೆ ಸಿಗ್ತಾ ಇದ್ದಿದ್ದು ಫೋಟೋಗಳು, ವಿಡಿಯೋಗಳೆಲ್ಲ ಬೀಳುವಂಥ ಸಂದರ್ಭದಲ್ಲೇ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆ ಭಯ ಇರುತ್ತೆ, ಅದ್ರ ಮಧ್ಯದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದಾರಲ್ಲ, ಅಯ್ಯಪ್ಪ. ಸೊ ನೋಡಿ ಎಂತೆಂಥ ಎತ್ತರದ ಕಟ್ಟಡಗಳು. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಕೆಲವು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಏನು ಮಾಡಿರ್ತಾರೆ, ಅಲ್ಲೊಂದು ಆವಾಗಲೇ ದೃಶ್ಯ ಇತ್ತು, ಅದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡ್ಕೊಂಡಿರ್ತಾರೆ. ಅದನ್ನು ಟಾಪಲ್ಲಿ ಅದ್ರ ನೀರೆಲ್ಲ ಕೆಳಗಡೆ ಬೀಳೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಿದ್ದು. ಇನ್ನೊಂದು ಕಡೆಗೆ ಬಿಲ್ಡಿಂಗ್ಗಳೆಲ್ಲ ಕೊಲ್ಯಾಪ್ಸ್ ಆಗಿ ಹೋಗ್ತಾ ಇದೆ. ಹಲವು ಕಡೆಗಳಲ್ಲಿ ಈ ದೃಶ್ಯಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಈಗಾಗಲೇ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಲೆಕ್ಕ ಸಿಗ್ತಾ ಇದೆ. ಅದು ಚಿಕ್ಕ ನಂಬರ್ ಅಂತ ಅನಿಸ್ತಾ ಇದೆ ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ. ಹೆಚ್ಚಿನ ರೀತಿಯಲ್ಲಿ ಸಾವು ಅಲ್ಲ ಸಂಭವಿಸಿದೆ ಅಂತಿದ್ದಾರೆ. ಈಗ ಸಿಗ್ತಾ ಇರುವಂಥದ್ದು ಅಧಿಕೃತವಾಗಿ ಬರೀ 20-25 ಅಂತಿದ್ದಾರೆ. ಸಾವೇ ಆ ರೀತಿಯಾಗಿ ಆಗುವಂಥ ಸಂದರ್ಭ ನೋಡಿದರೆ ಅಲ್ಲಿ ಮೆಟ್ರೋ ಹೆಂಗೆ ಅಳಗಾಡುತ್ತೆ ನೋಡಿ, ಅಲ್ಲಿ ಭಯ ಆಗೋಗ್ಬಿಡುತ್ತೆ ಜನರಿಗೆ. ಆ ರೀತಿಯಾಗಿ ಭೂಕಂಪನ ಆದಾಗ ಓಡೋಗಿದ್ದಾರೆ ಗಾಬರಿಯಾಗಿ. ಅದರಲ್ಲೂ ಕೆಲವರು ಅಭ್ಯಾಸ ಅಲ್ಲ ಮೊಬೈಲ್ ತೆಗೆದು ವೀಡಿಯೋ ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ಆ ಭಯದಲ್ಲೂ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡಿರುವಂಥದ್ದಿದೆ. ಅದರ ಪರಿಣಾಮವಾಗಿ ಇಷ್ಟೆಲ್ಲ ದೃಶ್ಯ ನೋಡೋಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇರೋದು. ಜನ ಗಾಬರಿಯಿಂದ ಎದ್ನೋ ಬಿದ್ನೋ ಅಂತ ಹೋಗಿದ್ದಾರೆ. ಸಾಮಾನ್ಯವಾಗಿ ಭೂಕಂಪ ಆದಾಗ ಹೇಳುವಂಥದ್ದು ಏನು ಅಂತಂದರೆ, ಶಾಲೆಯಿಂದನೂ ಹೇಳ್ಕೊಂಡು ಬರ್ತಾರೆ, ಈಗ ಪಾಠಗಳನ್ನು ಇಟ್ಟಿದ್ದಾರೋ ಇಲ್ಲೋ. ಭೂಕಂಪನ ಶುರುವಾಯಿತು ಅಂತಂದರೆ ಮೊದಲನೇದಾಗಿ ಬಯಲು ಪ್ರದೇಶಕ್ಕೆ ಓಡೋಗಬೇಕು ಅಂತ ಹೇಳಿ, ಬೇಸಿಕ್ ಅದು. ಯಾವುದೇ ಕಟ್ಟಡಗಳ ಕೆಳಗಡೆ ನಿಲ್ಲಬಾರ್ದು ಅಂಥೇಳಿ. ಹಾಗಾಗಿ ಜನ ಎಲ್ಲ ಅಲ್ಲಿಂದ ಖಾಲಿ ಮಾಡಿಕೊಂಡು, ಅಲ್ಲಿ ನೋಡಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಇದೆ.
ಟಾಪಲ್ಲಿ ನೀರೆಲ್ಲ ಇಟ್ಟಿರ್ತಾರೆ, ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿ ಇಟ್ಕೊಂಡಿರ್ತಾರೆ ಇವುಗಳನ್ನೆಲ್ಲ. ಭಾಳಷ್ಟು ಹೋಟೆಲ್ಗಳಲ್ಲಿ ಈ ರೀತಿ ಕಾಣಿಸುತ್ತೆ ನಿಮಗೆ. ಅಲ್ಲಿ ಮೇಲ್ ಟಾಪಲ್ಲಿನೇ ಅಲ್ಲಿಂದ ನೀರು ಬೀಳುತ್ತಾ ಇರೋದು, ಇನ್ನೇನು ಬೀಳುತ್ತಾ ಇರುತ್ತೆ ಅಲ್ಲಿ. ದೊಡ್ಡ ಮಟ್ಟದಲ್ಲೇ ತುಂಬಿ ಇಟ್ಕೊಂಡಿರ್ತಾರೆ ಸ್ವಿಮ್ಮಿಂಗ್ ಪೂಲ್ಗಳನ್ನು. ಕಾರ್ನರಲ್ಲಿ ಇರ್ತವೆಲ್ಲ, ಇವೆಲ್ಲ ಅವೇ ನೋಡಿ, ಅಲ್ಲಿಂದ ನೀರೆಲ್ಲ ಆಚೆ ಬೀಳ್ತಾ ಇದೆ. ಅದು ಶೇಕ್ ಆಗಿರೋ ಪರಿಣಾಮವಾಗಿ ಇನ್ನೊಂದು ಬಿಲ್ಡಿಂಗಿಂದ ದೃಶ್ಯ ಸೆರೆ ಹಿಡಿತಾರೆ. ಆ ಬಿಲ್ಡಿಂಗ್ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಅವ್ರಿಗೆ ಗಾಬರಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ನೀರು ಬೀಳ್ತಾ ಇರೋದು ಅದೆಲ್ಲ ಸ್ವಿಮ್ಮಿಂಗ್ ಪೂಲ್ ಮೇಲ್ಗಡೆಗೆ. ಅನೇಕ ಈ ರೀತಿಯಾಗಿ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಆ ಥರನೇ ಮಾಡಿರ್ತಾರೆ, ಟಾಪಲ್ಲಿ ಅದಕ್ಕೇನೋ ಕರೀತಾರೆ ಅದಕ್ಕೆ. ಸೊ ಈಗ ಅನೇಕರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಕೆಳಗಡೆಗಳಲ್ಲಿ. ನೋಡಿ ಆ ದೃಶ್ಯನ ಆಗಲೇ ಹೇಳ್ತಾ ಇದ್ದೆನಲ್ಲ, ಸ್ವಿಮ್ಮಿಂಗ್ ಪೂಲು ಹೆಂಗೆ ಆಗ್ತಾ ಇದೆ ಅಂಥೇಳಿ. ಕಟ್ಟಡದ ಮೇಲ್ಭಾಗದಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲಲ್ಲಿರುವಂಥ ನೀರುಗಳೆಲ್ಲ ಉಕ್ಕಿ ಆಚೆಗೆ ಬೀಳ್ತಾ ಇದೆ. ಈಗಾಗಲೇ ಆಸ್ಪತ್ರೆಯಲ್ಲೂ ಕೂಡ ಟ್ರೀಟ್ಮೆಂಟನ್ನು ನೀಡ್ತಾ ಇದ್ದಾರೆ. ಕಾರಣ ಅನೇಕರಿಗೆ ಗಾಯಗಳಾಗಿದೆ. 45ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅಂತಿದ್ದಾರೆ. 50ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅವನಿಗಾಗಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಸಾವುಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬರ್ತಾ ಇರುವಂಥ ಮಾಹಿತಿಗಳು ಒಂದಾದ ನಂತರ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ ಅಲ್ಲಿಂದ. ಅಂತಂಥ ದೊಡ್ಡ ದೊಡ್ಡ ಕಟ್ಟಡಗಳು ಆ ರೀತಿಯಾಗಿ ಆಗಿದೆ ಅಂತಂದರೆ ಅಲ್ಲಿ ಕೆಲಸ ಮಾಡುವಂಥವ್ರು ಏನು ಒಂದಿಬ್ಬರು ಇರ್ತಾರಾ? ಅಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಒಂದೊಂದು ಫ್ಲೋರಲ್ಲಿ ಕನಿಷ್ಠ ಅಂದರೆ ಒಂದು 5-6 ಜನ ಕೆಲಸ ಮಾಡೇ ಮಾಡ್ತಿರ್ತಾರೆ, ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಸಾವಿನ ಸಂಖ್ಯೆ ಇನ್ನೂ ಕೂಡ ವಿಪರೀತವಾಗುತ್ತೆ ಅಂತಿದ್ದಾರೆ. ಭಯಾನಕವಾಗಿದೆ ದೃಶ್ಯಗಳೆಲ್ಲ. ಸೊ ಇದು ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಆಗಿರುವಂಥ ಭೂಕಂಪನದ ಪರಿಣಾಮಗಳು. ರಿಕ್ಟರ್ ಮಾಪಕದಲ್ಲಿ ಈಗಾಗಲೇ ಮೊದಲನೇ ಭೂಕಂಪ ಆದಾಗ 7.2, 7.4 ತೀವ್ರತೆ ಇತ್ತು. ಎರಡನೇ ಭೂಕಂಪ 15 ನಿಮಿಷದ ನಂತರ ಮತ್ತೆ ಆಗಿದೆ, ಸುಧಾರಿಸುವಷ್ಟೊತ್ತಿಗೆ ಅದು 6.4 ಅಂತಿದ್ದಾರೆ. ತೀವ್ರತೆ ಅತಿ ಹೆಚ್ಚಾಗಿದೆ, ಸಣ್ಣ ಪ್ರಮಾಣದಲ್ಲ, ಭಾಳ ದೊಡ್ಡದು. ಅದಕ್ಕೊಂದು ಮೆಜರ್ಮೆಂಟ್ ಇದೆ, ಇಷ್ಟು ತೀವ್ರತೆ ಅಂತಂದಾಗ ಅದರದ್ದು ಈ ರೀತಿ ಅಂತೇಳಿ. 7 ಮೇಲಿದ್ದಾಗ ಅದು ಅತಿ ಹೆಚ್ಚು ಅಂತ ಹೇಳ್ತಾರೆ. ತುಂಬ ಅದರ ಎಫೆಕ್ಟ್ಗಳು ಗುಜರಾತ್ನಲ್ಲಿ ಆದಾಗ, ನೇಪಾಳಲ್ಲಿ ಆದಾಗ ಅದರ ತೀವ್ರತೆಗಳು ನಿಮಗೆ ಇದೇ 7ರಷ್ಟು ಇದ್ದಿದ್ದು ರಿಕ್ಟರ್ ಮಾಪಕದಲ್ಲಿ. ಆ ತೀವ್ರತೆಯಿಂದಾಗಿಯೇ ನೇಪಾಳದಲ್ಲೂ ಆ ಪರಿಣಾಮಗಳು ಉಂಟಾಗಿತ್ತು, ಗುಜರಾತ್ನಲ್ಲೂ ಕೂಡ ನಿಮಗೆ ಆ ಪರಿಣಾಮಗಳನ್ನು ಉಂಟು ಮಾಡಿಕೊಂಡಿತ್ತು. ಸೊ ಈಗ ಅದೇ ರೀತಿಯಾದಂಥ ಪರಿಸ್ಥಿತಿ ನಿಮಗೆ ಬ್ಯಾಂಕಾಕ್ ಮತ್ತು ಈ ಮ್ಯಾನ್ಮಾರ್ನಲ್ಲಿ ಆಗಿರೋದು. ನೋಡಿ ಅಲ್ಲಿ ಹೆಂಗೆ ಬಿದ್ದಿದ್ದಾವೆ ಅಂತ ನೋಡ್ಕೊಳ್ಳಿ. ಅಷ್ಟು ಭಾರವಾಗಿರುವಂಥದ್ದು ಅದು ಬಿದ್ದೋಗಿದೆ. ಅದರ ಕೆಳಗಡೆಗೆ ಎಷ್ಟು ಜನ ಇದ್ದರು, ಅದರ ಪರಿಣಾಮಗಳು ಇನ್ನೇನಾಗಿದೆಯೋ, ಅಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಪರಿಸ್ಥಿತಿ ಏನಾಯಿತು, ಯಾರ್ಯಾರಿಗೆ ಯಾವ ರೀತಿಯಾಗಿ ಪೆಟ್ಟಾಗಿದೆಯೋ, ಎಷ್ಟೇ ಜನ ಸಿಕ್ಕಾಕೊಂಡಿದ್ದಾರೋ, ಯಾರ್ಯಾರು ನಾಪತ್ತೆ ಆಗಿದ್ದಾರೋ, ಯಾವ್ಯಾವ ಕುಟುಂಬಗಳು ಕಣ್ಣೀರಿಡ್ತಾ ಇದ್ದಾರೋ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇರೋದು. ಈ ಇಂತಿಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಡ್ತಾರೆ. ಇದು ಒಂದು ಬಹಳ ಬಹಳ ದೊಡ್ಡ ಮೆಸೇಜನ್ನು ಪ್ರಕೃತಿ ಅವಾಗವಾಗ ಕೊಡುತ್ತೆ. ಮುಗಿಲೆತ್ತರಕ್ಕೆ ಆಕಾಶದಲ್ಲಿ 200, 300 ಏನು ಫ್ಲೋರ್ಗಳ ಮೇಲೆ ಫ್ಲೋರ್ಗಳನ್ನು ಕಟ್ಕೊಳ್ತಾರೆ. ಅದು ಯಾವ ಪರಿಣಾಮಗಳು ಉಂಟು ಮಾಡುತ್ತೆ ಈ ಭೂಕಂಪ ಆದಾಗಂತ ಗೊತ್ತಾಗುತ್ತೆ ಅಲ್ಲಿ.